ಹುಬ್ಬಳ್ಳಿಯ ಅಂಜಲಿ ಅಂಬಿಗರ ಹತ್ಯೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಕೊಲೆ ಮಾಡಿ ಚಾಕು ಎಸೆದ್ನ ಹಂತಕ ಗಿರೀಶ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದ ತನಿಖೆ ಇದೀಗ ಚುರುಕುಗೊಳಿಸಲಾಗಿದೆ. ಕೊಲೆ ಮಾಡಿ ಚಾಕುವನ್ನ ಎಸ್ತು ಹೋದ್ನ ಹಂತಕ ಗಿರೀಶ್ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಂಜಲಿ ಮನೆಯ ಬಳಿ ಚಾಕುವಿಗಾಗಿ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಕೊಲೆಗೆ ಬಳಸಿದ್ದ ಚಾಕು ಮನೆ ಹತ್ತಿರ ಬಿಸಾಡ್ರೋ ಅಂತ ಶಂಕೆ ವ್ಯಕ್ತವಾಗಿದೆ. ಅಂಜಲಿ ಮನೆಯ ಸುತ್ತಮುತ್ತ ಚಾಕುಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆತ ಏನು ಕೊಲೆ ಮಾಡ್ದ, ಅಂಜಲಿಗೆ ಇರಿದಿದ್ದಾನೆ, ಆ ಚಾಕುನ ಎಲ್ಲೆಸ್ತಿದ್ದಾನೆ ಆರೋಪಿ ಅನ್ನೋದನ್ನ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಅಂಜಲಿ ಅಂಬಿಗೇರ ಮನೆಯ ಸುತ್ತಮುತ್ತ ಚಾಕು ಏನಾದರೂ ಬಿದ್ದಿದೆಯಾ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಪೊಲೀಸರ ತಂಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜೇಶ್, ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಹತ್ಯೆ ಮಾಡಿದಂಥ ಚಾಕುಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇರೋದು. ಹೇಗೆ ನಡೀತಾ ಇದೆ ತನಿಖೆಯ ಒಂದು ಪ್ರಕ್ರಿಯೆ? ಮಧುಸೂದನ್, ಏನಂತಂದ್ರೆ ಬುಧವಾರ ಏನಂತಂದ್ರೆ ಈ ಹಂತಕ್ಕ ಏನು ಗಿರೀಶ್ ಇದಾನೆ, ಬೆಳಗಿನ ಜಾವ 5:15 ಏನಂತಂದ್ರೆ ಅಂಜಲಿಗೆ ನೀರಿಗೂ ಹೋಗುವಂತ ಸಂದರ್ಭದಲ್ಲಿ ಇಲ್ಲೇ ಮನೆಯ ಸುತ್ತಮುತ್ತಲು ಏನಾದ್ರು ಚಾಕು ಎಸೆದು ಹೋಗಿದ್ದಾನ ಅನ್ನೋ ಅನುಮಾನಗಳು ಕೂಡ ಈಗ ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನ ಆರಂಭಿಸಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಯನ್ನ ವಶಕ್ಕೆ ಕೂಡ ಪಡೆದುಕೊಂಡು ಅವನಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆದ್ರೆ ಹೇಳಿಕೆಗಳನ್ನ ಇನ್ನೂ ಕೂಡ ಪಡೆದುಕೊಂಡಿಲ್ಲ. ಯಾಕಂದ್ರೆ ಆತನಿಗೆ ಸದ್ಯ ಅಂದ್ರೆ ಕೋಮಾ ಸ್ಟೇಜ್ ನಲ್ಲಿ ಇರುವ ಕಾರಣಕ್ಕಾಗಿ ಇನ್ನೂ ಹೇಳಿಕೆಗಳನ್ನ ಪಡೆದುಕೊಂಡಿಲ್ಲ. ಆದ್ರೆ ಇನ್ನೊಂದು ಹಂತದಲ್ಲಿ ಈತ ಏನು ಚಾಕು ಇರಿದು ಏನು ಹುಬ್ಬಳ್ಳಿಯ ಹೊಸ ಬಸ್ ಹೋಗಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದ್ರೂ ಚಾಕು ಎಸೆದಿದ್ದಾನ ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರು ಅದನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೊಲೀಸರು ಕೂಡ ಈಗ ಏನು ಅಂಜಲಿಯ ಮನೆ ಹತ್ರ ಎಲ್ಲಿ ಏನಾದ್ರು ಅಕ್ಕಪಕ್ಕದಲ್ಲಿ ಎಸೆದು ಏನಾದ್ರು ಏನು ಪರಾರಿ ಆದ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಒಂದು ತಂಡ ಆ ಚಾಕುಗಾಗಿ ಹುಡುಕಾಟ ಆರಂಭಿಸಿದೆ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ರಾಜೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.